ನಮ್ಮ ಕರ್ನಾಟಕದ ಜನ ನಿಮ್ಮ ಮಣಿ ಸಿನಿಮಾದಿಂದ ಇಲ್ಲಿ ತನಕ ಕರ್ನಾಟಕ ದಮನ ತನಕ ಸಿನಿಮಾಗಳನ್ನ ನೋಡಿ, ನೀವು ಮಾಡುವಂಥ ಒಂದು ಒಳ್ಳೊಳ್ಳೆ ರೊಮ್ಯಾಂಟಿಕ್ ಸಿನಿಮಾಗಳು ನೋಡಿ, ಒಂದು ಮೆಸೇಜ್ ಇರುವಂಥ ಸಿನಿಮಾಗಳು ನೋಡಿ ಒಂದು ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಯೋಗರಾಜ್ ಭಟ್ರು ಅಂದರೆ ಸಜ್ಜನರು, ಹೆಜ್ಜೆಯನ್ನು ಥರ ಹೆಜ್ಜೆನ ಸೌದಂಗೆ ಸಜ್ಜನರು. ಆದರೆ ನನಗೆ ಗೊತ್ತಿರೋ ಪ್ರಕಾರ, ನಾನು ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಡೀಟೇಲಾಗಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಯೋಗರಾಜ್ ಭಟ್ರು ಸಜ್ಜನರಲ್ಲ, ಪಕ್ಕಾ ಪೋಲಿ. ಬಸ್ ಸ್ಟ್ಯಾಂಡಿನ ನಿಮ್ಮ ಆ ದಿನಗಳ ಒಂದಷ್ಟು ಆಟಗಳನ್ನ ಹೇಳ್ತಾ ಹೋಗಿ. ಈ ಶಿವರಾತ್ರಿಲಿ ಕರ್ನಾಟಕ ದಮನಕ ಅಂತ 2 ಕೇಡಿಗಳನ್ನ ಇಟ್ಕೊಂಡು ಗೆದ್ದುಬಿಟ್ಟಿದ್ದೀರಾ ನೀವು. ಇಬ್ರು ಕೊಂಡು ಗೆದ್ದಿದ್ದೀರಿ. ಆ ಶಿವಣ್ಣ ಮತ್ತು ಪ್ರಭುದೇವ್ ಸರ್ ನಿಮಗೆ ಆ ಕರ್ನಾಟಕ ದಮನಕನಾಗಿ ಯಾವ ಗಳಿಗೆ ಸಿಕ್ಕಿದ್ರೋ ಅದ್ಭುತವಾಗಿ ಸಿನಿಮಾನು ಕೂಡ ಹೋಗ್ತಿದೆ. ಸೊ ಆ ಖುಷಿಲಿ ನಿಮ್ಮ ಹಳೆ ಆಟಗಳನ್ನ ಒಂಚೂರು ಮೇಲ್ಕ್ ಹಾಕಿ. ಖಂಡಿತ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ರೀತಿ ಕಳ್ಳರು ಸಿಗ್ತಾರೆ. ನಾನು ಕಳ್ಳನೇ. ಈಗ ಒಂದು ಸಿಂಗಲ್ ಮಿರ್ಚಿ, ಹಾಫ್ ಚಾ, ಇದಕ್ಕೆ ಒಂದು ರೇಟ್ ಜಾಸ್ತಿ ಮಾಡಬೇಕಂದ್ರೆ ನಾವು 100 ಕಾರಣ ಹೇಳಬೇಕಿತ್ತು. ಕಡಲೆ ಹಿಟ್ಟು ರೇಟ್ ಜಾಸ್ತಿ ಆಗೈತಿ, ಲೇಬರ್ಸ್ ಸಿಗೋದಿಲ್ಲ, ಮತ್ತೊಂದು ಮಗದೊಂದು ಅಡುಗೆ ಮಾಡೋರು ಅವರು ಭಟ್ರು ಓಡೋಗ್ಬಿಡ್ತಾರೆ. ಎಲ್ಲ ಸೇರಿಬಿಟ್ಟು ಅವನಿಗೆ ಒಂದು 20 ಪೈಸೆ ಜಾಸ್ತಿ ಮಾಡಿದ್ರೆ 100 ಕಿರಿಕ್ ಮಾಡೋನು ಕಸ್ಟಮರು. ನೀನು ತಿನ್ನೋಕೆ ಮುಂಚೆ ಹೇಳ್ಬೇಕಿತ್ತು, ಇದು ಯಾವ್ದಿದು 20 ಪೈಸೆ ಎಕ್ಸ್ಟ್ರಾ ಇಲ್ಲಿ ಬೋರ್ಡ್ ಹಾಕ್ಬಿಟ್ರೆ ನೀನು ಕೊಟ್ಬಿಡೋಕ್ಕಾಗ್ತೈತಾನು. ಚಿಲ್ಲರೆಗೆ ಜಗಳ, ಚಿಲ್ಲರೆ ಇದ್ದರೆ ಮಾತ್ರ ವ್ಯವಹರಿಸಿ ಅಂತ ಬೋರ್ಡ್ ಹಾಕೋರು, ಗೊತ್ತಾ ನಿಮಗೆ? ಬೊಲೆ ಸಮಸ್ಯೆ ಅದು. 10 ಪೈಸೆ, 20 ಪೈಸೆ, 30 ಪೈಸೆ, 40 ಪೈಸೆ, 1 ರೂಪಾಯಿ, 2 ರೂಪಾಯಿ, ಈ ಥರದಕ್ಕೆಲ್ಲ ಚಿಲ್ಲರೆನೇ ಸಿಗ್ತಾ ಇರಲಿಲ್ಲ. ಅದಕ್ಕೆ 108 ಕತೆಗಳು ನಮ್ಮವು. ಈ ಕತೆ ಹೊಡ್ಕೊಂಡು ಹೋಟ್ಲು ನಡೆಸಿದ್ರೆ ಅದು ಭಯಂಕರ ದೊಡ್ಡ ಯೂನಿವರ್ಸಿಟಿ ಕಣ. ಹೋಟ್ಲು ತಮಾಷೆ ಅಲ್ಲ, ಅದು ಮಾತು ಕಲಿಸುತ್ತೆ. ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಪಡೆದಂಗೆ. ಹೌದು. ಒಬ್ಬೊಬ್ಬ ಕಸ್ಟಮರ್ ಒಂದೊಂದು ಹೇಳ್ತಾನೆ. ಯಾವನ ಕೂದಲು ಕಿತ್ಬಿಟ್ಟು ಪ್ಲೇಟಿಗೆ ಹಾಕ್ಬಿಟ್ಟು ಬೈತಾನೆ, ಮುಕ್ಕಾಲು ತಿಂದ್ಬಿಟ್ಟು. ಅವನು ಯಾರೋ, ಹೌದು, ಅವನು ಯಾರು ಅನ್ನೋದು ಕಂಡುಹಿಡಿಬೇಕು ನೀನು. ಅವನು ಅದಕ್ಕೆ ಅಂತ ಬಂದಿರ್ತಾನೆ. ಅವನು ಒಂದೊಂದು ಹೋಟ್ಲಲ್ಲಿ ಒಂದೊಂದು ಥರ ಕೋತಿ ವಿದ್ಯೆ ತೋರಿಸ್ಬಿಟ್ಟು ಮುಕ್ಕಾಲು ತಿಂದ್ಬಿಟ್ಟು ಕೂದಲು ಕಿತ್ತಾಕ್ಬಿಟ್ಟು ಇದು ಕೂದಲು ಐತೆ ನಂಗೆ ಬೇಡ ಅಂತಾನೆ, ದುಡ್ಡು ಕೊಡಬೇಕಾಗುತ್ತೆ ಅಂತಾನೆ. ಇನ್ನೊಬ್ಬ ಯಾರೋ ಅದು ತುಂಬ ಚೆನ್ನಾಗಿದ್ರು ಚೆನ್ನಾಗಿಲ್ಲ, ಇದಕ್ಕೆ ಯಾಕೆ ದುಡ್ಡು ಕೊಡಬೇಕು ಅಂತಾನೆ. ಇನ್ನೊಬ್ಬ ಬರ್ತಾನೆ, ಅವನು ನಿಜಕ್ಕೂ ತಿಂಡಿ ಚೆನ್ನಾಗಿದೆ, ಮನೇಲೇನೋ ಗಂಡ ಹೆಂಡತಿ ಜಗಳ, ಅವನಿಗೆ ಮನೇಲಿ ತಿನ್ನೋಕ್ಕೆ ಇಷ್ಟ ಇಲ್ಲ, ಒಂದು ವೆರೈಟಿ ಬೇಕು, ಅದಕ್ಕೆ ಬಂದಿರ್ತಾನೆ. ಅವನಿಗೆ ಓವರ್ ಎಕ್ಸ್ಪೆಕ್ಟೇಷನು. ಒಂದು ಪ್ಲೇಟ್ ಚಕ್ಲಿನೋ ಒಂದು ರವೆ ಉಂಡೆನೋ ಆರ್ಡ್ರ್ ಮಾಡ್ದೆ ಅಂದರೆ ಅದು ಪ್ರಪಂಚದಲ್ಲೇ ಎಲ್ಲಿರಬಾರ್ದು ಆ ರೇಂಜಿಗೆ ಮಾಡಿಕೊಡು ಅಂತಾನೆ. ಯಾವನ ಗುರು ಮಾಡ್ತಾನೆ? ರವೆ ಉಂಡೆ ಥರ ಇರ್ತದೆ, ಇಡ್ಲಿ ಥರ ಇರ್ತದೆ. ಅವನ ಎಕ್ಸ್ಪೆಕ್ಟೇಷನ್ ಹೂ ಅನ್ಬೇಕು, ಬೈತಾನೆ. ದುಡ್ಡು ಕೊಡ್ಬೇಕಾದ್ರೆ ಬೇಜಾರು ಅವನಿಗೆ. ಇನ್ಯಾರೋ ಒಬ್ಬ ಏನೂ ಮಾತಾಡಲ್ಲ, ತಿಂದೆದ್ದೋಗಿರ್ತಾನೆ. ಹೌದು. ಇವ್ರನ್ನ ಹ್ಯಾಂಡ್ಲ್ ಮಾಡ್ಬೇಕಾದ್ರೆ ನಿನಗೊಂದು ಕೆಟ್ಟ ಪೋಲಿತನ ಬೇಕು. ನೀನು ಸ್ಟ್ರೀಟ್ ಸ್ಮಾರ್ಟ್ ಅಂತ ಕರೀತಾರೆ. ನೀನು ಸ್ವಲ್ಪ ಬುದ್ಧಿವಂತ ಆಗಬೇಕು. ಅದು ಅವರೇ ಕಲಿಸ್ತಾರೆ ಜನರ. ಅವ್ನು 4 ಸತಿ ಉಗಿಸ್ಕೊಂಡ್ರೆ, ನೀನು ಉಗಿಸ್ಕೊಂಡಿಲ್ವಾ? ಏನು ದೊಡ್ಡ ರೇಂಜ್ ಅವನಜ್ಜಿ ಕರಿಯರ್ ರೇಂಜಿಗೆ ಇಂಟರ್ವ್ಯೂಗಳು ಮಾಡಿಬಿಟ್ಟಿದೆಯಾ ನೀನು? ಇಲ್ಲ. ನೀವು ಅಲ್ಲಿ ಇಲ್ಲಿ ಮುಗಿಸ್ಕೊಂಡು ಏನೋ ಸತಿ ಚಲ ಹೋಗ ಮುಚ್ಕೊಂಡು ಅಂದಮೇಲೆ ಓಹೋ ಹಿಂಗೆಲ್ಲ ಕೇಳಬಾರ್ದು, ಸಮಾಜ ಹಿಂಗಿದೆ, ಸಿನಿಮಾ ಅಂದರೆ ಇದು, ಇವರಿಗೆ ಈ ತೂಕ, ಪೊಲಿಟಿಕ್ಸ್ ಅಂದರೆ ಪೊಲಿಟಿಷಿಯನ್ಸ್ ಹತ್ರ ಹಿಂಗೆ ಮಾತಾಡಬೇಕು, ಎಲೆಕ್ಷನ್ ಟೈಮ್ ಮಾತ್ರ ಪೊಲಿಟಿಷಿಯನ್ಸು ನೆಟ್ಟಿಗೆ ಮಾತಾಡ್ತಾರೆ, ಆಮೇಲೆ 5 ವರ್ಷ ಸಿಗಲ್ಲ. ಇವೆಲ್ಲ ಅನುಭವದಿಂದ ತಾನೇ ಬರೋದು. ಅವು ನಮಗೆ 8-9ನೇ ಕ್ಲಾಸಿಗೆ ದೀಕ್ಷೆ ಕೊಟ್ಬಿಡ್ತು ಹೋಟ್ಲು. ಆ ಶಂಕರ್ ಅನ್ನೋ ಹೋಟ್ಲು, ಅಲ್ಲಿ ಶಿವನ ಚಿತ್ರ ಬೇರೆ, ಅವನು ನೀಲಕಂಠ ಶಿವ, ಆ ಚಿತ್ರ ಬರೆದಿದ್ದು. ಅದು ನಮ್ಮಪ್ಪ ಯಾವುದೋ ಒಬ್ಬ ಪೇಂಟ್ರ್ ಕೈಲಿ ಹುಡುಕೋಡೋಗಿ ಬರ್ಸೋರು. ಶಂಕರನ ಫೋಟೋ. ಆಮೇಲೆ ಈ ಮಣ್ಣಲ್ಲಿ ಹಿಂಗೆ ಎಚ್ಚಿಂಗ್ ಆಗಿತ್ತು, ಅದು ಶಂಕರ್ ಹೋಟೆಲ್ ಅಂತ. ಅದ್ರ ಫೋಟೋ ಸಿಕ್ಕರೆ ಕಳಿಸ್ತೀನಿ ನಿಮಗೆ. ಅಲ್ಲಿಂದ ಇಲ್ಲಿ ಗಂಟ ನನಗೆ ಇವತ್ತಿಗೂ, ನಾನು 5 ಗಂಟೆಗೆಲ್ಲ ಎದ್ದು ಹೋಟ್ಲ್ ನಡೆಸಿದ್ದೀನಿ. ಬೆಳಿಗ್ಗೆ ಯಾವ್ದಾರು ಏರ್ಪೋರ್ಟಿಗೆ ಹೋಗಬೇಕು, ಹೈದ್ರಾಬಾದಿಗೆ ಹೋಗು, ಬಾಂಬೆಗೆ ಹೋಗು, ಡೆಲ್ಲಿಗೆ ಹೋಗು, ಮದ್ರಾಸಿಗೆ ಹೋಗು ಅಂತ ಫೋನ್ ಬಂದರೆ ಬೆಳಿಗ್ಗೆ ನಾನು 4, 3, 5ಕ್ಕೆ ಎದ್ದರೆ ಫಸ್ಟ್ ನೆನಪಾಗದೆ ಹೋಟ್ಲು. ಆವಾಗ ಎದ್ದೇಳ್ತಾ ಇದ್ದೆ ನಾನು. ಅಯ್ಯೋಯ್ಯಪ್ಪ, ಅದು ಗಾಬರಿ ಗುರು. ಅದು ಎಲ್ಲೆಲ್ಲೋ ಬಸ್ಗಳು ಹೋಗೋವು ಹಳ್ಳಿ ಕಡೆ. ಈ ಕಾಫಿ ಸೀಮೆ ಅಂತ ಕರೀತಾರೆ ಮಲೆನಾಡನ್ನ.
ಈ ಕಾಫಿ ಬೆಳೆಯೋ ಎಸ್ಟೇಟ್ಗಳಿಗೆ ಬರಗಾಲ ಟೈಮು ಎಲ್ಲ ಗುಳೆ ಹೋಗ್ಬಿಡೋರು ಕೆಲಸಕ್ಕೆ. ಅವರಿಗೆಲ್ಲ ಒಂದು ಉಪ್ಪಿಟ್ಟು ಒಂದು ಟೀ ಸಪ್ಲೈ ಮಾಡಿದ್ದಾರೆ. ಮಿರ್ಚಿ ಬಜ್ಜಿ ಇದನ್ನು ನಾವು 6 ಗಂಟೆ ಒಳಗಡೆ ಒಂದು 200-300 ರೂಪಾಯಿ ವ್ಯಾಪಾರ ಮಾಡಿದರೆ ಸೂಪರ್ ಹಿಟ್ ಅವತ್ತು. ಹೌದೌದು. ಅದು ಬೆಳಗ್ಗೆ ಎಬ್ಬಿಸಿ ಅಡುಗೆ ಮಾಡೋರನ್ನ ಹಿಡಿದು ಕಪ್ಪು ಬಸಿ ತೊಳೆಯೋರು, ಅವರು ಎದ್ದೇಳಿಲ್ಲ ಅಂದರೆ ನೀನೇ ತೊಳಿಬೇಕಿತ್ತು. ಇದೆಲ್ಲ ನೆನಪಾಗ್ಬಿಡ್ತದೆ. ಆಮೇಲೆ ಗುರುವಾರ ಸಂತೆ ನಮ್ಮೂರಲ್ಲಿ, ಅದು ಅದು ಅದೊಂಥರ ಅಲ್ಟಿಮೇಟ್ ಸುಸ್ತಾಗ್ಬಿಡೋದು. ನೀವು ಏನಿಲ್ಲ ಅಂದರೂ ದಿನಕ್ಕೊಂದು 20-30 ಕಿಲೋಮೀಟ್ರ್ ನಡಿಗೆ ಆಗೋದು ಗುರು. ಒಬ್ಬ ಒಂದು ಟೀ ಕೇಳ್ದ ಅಂದರೆ ಅವನ್ನ ಏನು ಬೇಕ್ರಿ ಅಂತ ಹೋಗ್ಬೇಕು, ಒಂದು ಲೋಟ ನೀರು ಹಿಡ್ಕೊಂಡು ಹೋಗಿಲ್ಲ ಅಂದರೆ ಕೇಳ್ತಾನೆ, ನೀರು ಕೊಡಪ್ಪ ಫಸ್ಟು. ಅದು ಬರಗಾಲದವರು, ಕಡು ಬ್ಯಾಸ್ಗೆ ಬೆವರು, ನೀರು ತರಕ್ಕೆ ಗೊತ್ತಾಗಲ್ಲ ನಿಂಗೆ. ಅವನು ಹಂಗೆ ರೈಸೆ ತರ್ತೇನೆ ರೀ, ಏನು ಬೇಕು ಹೇಳ್ರಿ, ಇಲ್ಲ ಒಟ್ಟಿಗೆ ತಗೊಬರ್ತೀನಿ. ಒಂದು ಚಹಾ ಕೊಡು, ಮಿರ್ಚಿ ಬಿಸಿ ಅದಾವನು, ಇಲ್ಲ ಇನ್ನು ಬಿಡಾಕತ್ತಾರೆ, ಬಿಸಿ ತರ್ತೀನಿ. ಹಂಗಾರೆ ಮಿರ್ಚಿ ಆದಮೇಲೆ ತಗೊಂಬ, ಒಂದು ಮಿರ್ಚಿ ಒಂದು ಚಹಾ ಅಂತ ಒಂದು 100. ಅವನು ತುಂಬ ಕ್ವಾಲಿಟಿ ಕಾನ್ಷಿಯಸ್ಸು ಗ್ರಾಹಕ, ಸುಮ್ಮನೆ ಕೊಡಲ್ಲ ನಿಂಗೆ. ಅದೇ ರೂಲ್ಸು ಸಿನಿಮಾಗೆ ಅಪ್ಲೈ ಆಗೋದು ಗುರು. ನೀನು 100, 150, 200 ಕೊಡ್ತೀಯ, ನೀನು ಯಾಕೆ ಕೊಟ್ಟೆ, ನಾನು ಯಾಕೆ ಪಿಕ್ಚರ್ ತೋರಿಸ್ದೆ, ನಿನಗೂ ಅರ್ಥ ಆಗಿಲ್ಲ, ನನಗೂ ಅರ್ಥ ಆಗಿಲ್ಲ, ನಗ ಬರಲಿಲ್ಲ, ಹಳ ಬರಲಿಲ್ಲ, ಒಂದು ಹಾಡು ಚಂದ ಇಲ್ಲ, ಅವನಜ್ಜಿ ಕ್ಲೈಮ್ಯಾಕ್ಸಲ್ಲಿ ಎತ್ಲಾಗ ಹೋಯ್ತೈತೆ ಪಿಕ್ಚರ್ ಅಂತ ಅನಿಸ್ಬಿಟ್ರೆ ಮಕ್ ಉಗಿದ್ಬಿಡ್ತೇವೆ ನೀನು. ಥಿಯೇಟ್ರ್ ಖಾಲಿ. ಅವನು ಥಿಯೇಟ್ರ್ ಖಾಲಿ ಯಾಕಾಯ್ತದೆ ಹೇಳು, ಅವ್ನು ಹೋಗಿ ಆಚೆ ಕಡೆ 100 ಜನ ಕೇಳ್ತಾನೆ, ಮಾಡೋ ಕೆಲಸ ಮುಚ್ಕೊಂಡು ಮನೆಗೆ ಹೋಗೋರ ಅಂದ್ಬಿಡ್ತಾನೆ. ಅಲ್ಲಿ ಯಾರೋ ಥಿಯೇಟ್ರಲ್ಲಿ ಕ್ಯೂ ನಿಂತಿರ್ತಾರಲ್ಲ ಅವ್ರಿಗೆ ಹೇಳ್ಬಿಡ್ತಾನೆ. ಸೊ ಈ ವಿಚಾರದಲ್ಲಿ ಗೆದ್ದಿದ್ದೀರಾ ನೀವು? ಅದು ಕಲಿಸಿರೋದೇ ಹೋಟ್ಲು. ಅವ್ನು ಇನ್ನೊಂದು ಸತಿ ಬರ್ಬೇಕಂದ್ರೆ ನೀನು ನೆಟ್ಟಿಗೆ ನಡ್ಕೋಬೇಕು ಅವನ ಹತ್ರ. ಹೌದೌದು, ರುಚಿಯಾಗಿರ್ಬೇಕು. ಆಮೇಲೆ ಕನ್ವಿನ್ಸ್ ಆಗ್ಬೇಕು ಅವನಿಗೆ ಕನ್ವಿನ್ಸ್ ಆಗಬೇಕು. ನೀನು 10 ಪೈಸೆ 20 ಪೈಸೆ ರೇಟ್ ಯಾಕೆ ಜಾಸ್ತಿ ಕೊಡ್ತೀಯ ಅಂತ ಅವ್ನು ಕೇಳ್ತಾನೆ. ಇನ್ನೊಂದು ಯಾವುದೋ ಹೋಟ್ಲ್ ಇರ್ತದೆ, ನಿನ್ನ ಹತ್ರ 50 ಪೈಸೆ ಮಿರ್ಚಿ ಇತ್ತು ಅಂದರೆ ಅವ್ನು 4 ಆಣೆಗೆ ಕೊಡ್ತಿರ್ತಾನೆ. ಯಾಕೆ ಅಲ್ಲಿಗೆ ಹೋಗಲ್ಲ, ಹೋಗ್ತೀನಿ ಅಂತ ನಾವು ಲಾಭ ಅವನಿಗೆ ಇರಬೇಕು, ಗ್ರಾಹಕನಿಗೆ. ನೀನು ಅದನ್ನು ಹೇಳ್ಬೇಕು ಅವನಿಗೆ. ನೀನು ಕ್ಲೀನಾಗಿ ಇಟ್ಕೋಬೇಕು ಹೋಟ್ಲನ್ನ. ಒಂದು ಲೋಟದಲ್ಲಿ ಸ್ವಲ್ಪ ಒಂದು ಎಡ್ಜಲ್ಲಿ ಜಿಡ್ಡಿತ್ತಂದ್ರೂ ಅವ್ನು ಬರೋದ ನೆಕ್ಸ್ಟು ತೊಳೆಯಲ್ಲ ಸೋಳೆ ಮಕ್ಕಳು ಅಂದ್ಬಿಡ್ತಾನೆ, ತೊಳೆಯಲ್ಲ ಕಳ್ಳನ ಮಕ್ಕಳು ಅಂದ್ಬಿಡ್ತಾನೆ. ಆ ಥರ ಫಿಲ್ಮ್ ನೋಡೋನು ಸಣ್ಣದು ನೋಡ್ತಾನೆ, ಬಿಡಲ್ಲ ಅವನು. ಯಾಕೆ ಬಿಡ್ತಾನೆ ಗುರು? ಅಲ್ಟಿಮೇಟ್ ಮಾಲಕ ಅವನು. ಅವನ ತೀರ್ಮಾನನೇ ಫೈನಲ್ಲು. ನಮಗೊಬ್ಬರು ಅನ್ನ ಹಾಕೋಕ್ಕೆ ಪ್ರೊಡ್ಯೂಸರ್ ಅಂತಿದ್ದಾರೆ, ಪೇಮೆಂಟ್ಗಳು ಇರ್ತವೆ, ಕೆಲಸ ಮಾಡ್ತೇವೆ, ಅಭಿಮಾನಿಗಳು. ಬಟ್ ಪ್ರೊಡ್ಯೂಸರಿಗೆ ದುಡ್ಡು ಕೊಡೋನು ಯಾರು? ಅಭಿಮಾನಿ ದೇವರುಗಳು. ಅವನೇ ಒರಿಜಿನಲ್ ಮಾನಕ. ಅವನು ಕೇಳ್ತಾನೆ. ಒಂದು ಫ್ರೇಮಲ್ಲಿ ಒಂದು ಸ್ವಲ್ಪ ಸೊಟ್ಟಾಯಿತು ಫ್ರೇಮ್ ಅಂದ್ರೂ ಏನು ಗುರು ಹಿಂಗೈತೆ ಅಂತ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡುವಂಥ ಪ್ರೇಕ್ಷಕರು ಇದೆ. ಈ ವರ್ಗ ಈಗ ಉಟ್ಕೊಂಡಿದೆ. ಯಾವತ್ತಿಂದ ಇದ್ದಾರೆ ಅವರು. ನೀನು ಅಂದ್ಕೊಂಡಿದ್ಯಾ ಅವ್ರು ಯಾರಿಗೂ ಏನೂ ಗೊತ್ತಾಗಲ್ಲ ಅಂತ. ನೀನು ಪ್ರೇಕ್ಷಕನಿಗೆ ಅವನಿಗೇನೂ ಗೊತ್ತಾಗಲ್ಲ ಅಂದೆ, ನಿನ್ನಂಥ ಒಬ್ಬ ಕಡು ಮೂರ್ಖ ಇನ್ನೊಬ್ಬ ಹುಟ್ಟೋದೆಲ್ಲ ಭೂಲೋಕದಲ್ಲಿ. ಎಲ್ಲ ಗೊತ್ತಿರೋರು ಇದ್ದಾರೆ, ಏನೂ ಗೊತ್ತಿಲ್ಲದೆ ಎಂಜಾಯ್ ಮಾಡೋರು ಇದ್ದಾರೆ. ಬಟ್ ಅವ್ರು ಏನೂ ಗೊತ್ತಿಲ್ಲದೆ ಇರೋರಿಗೂ ಗೊತ್ತಾಗ್ತದೆ ಏನೋ ಸರಿ ಇಲ್ಲ ಇಲ್ಲಿ ಅಂತ. ನಾವು ವಿಕಟ ಕವಿ ಯೋಗರಾಜ್ ಭಟ್ರ ವಿಕಟ ಕವಿ ಯೋಗರಾಜ್ ಭಟ್ರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.